ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಸಂಪುಟ ವಿಸ್ತರಣೆ ಭವಿಷ್ಯ ಏನಾಗುತ್ತಪ್ಪ ಅಂತೇಳಿ ಅನೇಕ ಜನ ಆಕಾಂಕ್ಷಿಗಳು ಶಾಸಕರು ಕಾದು ಕುಳಿತಿದ್ದಾರೆ. ಬಹುತೇಕ ಇವತ್ತು ತೀರ್ಮಾನ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ತ್ರಿಮೂರ್ತಿಗಳ ಮೀಟಿಂಗ್ ಇದೆ ದೆಹಲಿಯಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಎಐಸಿಸಿ ಅಧ್ಯಕ್ಷರು, ಕೆಸಿ ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ತ್ರಿಮೂರ್ತಿಗಳ ಸಭೆ ಇದೆ. ಮೂವರ ನಾಯಕರ ಸಭೆಯಲ್ಲಿ ಯಾವಾಗ ಮಾಡಬೇಕು ಅನ್ನೋದನ್ನ ದಿನಾಂಕ ನಿಗದಿ ಮಾಡ್ತಾರೆ. ವಿಸ್ತರಣೆ ಯಾವಾಗ ಆಗಬೇಕು ಅಂತೇಳಿ, ರಾಜ್ಯ ಸಂಪುಟ ವಿಸ್ತರಣೆ ಯಾವಾಗ ಆಗಬೇಕು ಆ ದಿನಾಂಕ ನಿಗದಿ ಬಳಿಕ ಅಂದ್ರೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ. ನಾಳೆನಾ, ನಾಡಿದ್ದ, ಆಚೆ ನಾಡಿದ್ದ ಅಥವಾ ಯಾವತ್ತು ಕರಿಬೇಕು ಅಂತೇಳಿ. ಆಗ ರಾಜ್ಯ ನಾಯಕರನ್ನ ಕರೆಸ್ಕೊಳ್ತಾರೆ. ಕರೆಸ್ಕೊಂಡು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾರೆ, ಬನ್ನಿ ದೆಹಲಿಗೆ ಅಂತೇಳಿ. ಸೊ ಹಾಲಿ ಮತ್ತು ಮಾಜಿ ಸಿಎಂಗೆ ಹೈಕಮಾಂಡ್ ಬುಲಾವ್ ಕೊಡುತ್ತೆ. ಹಾಲಿ ಮತ್ತು ಮಾಜಿ ಸಿಎಂಗಳಿಗೆ ಇಬ್ಬರಿಗೂ ಕೂಡ, ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಇಬ್ಬರಿಗೂ ಕೂಡ ಹೈಕಮಾಂಡ್ ತ್ರಿಮೂರ್ತಿಗಳ ಮೀಟಿಂಗ್ ಮಾಡಿ ಡೇಟ್ ಅನ್ನು ಫಿಕ್ಸ್ ಮಾಡಿ ಇಬ್ಬರನ್ನು ಕೂಡ ಬನ್ನಿ ಅಂತೇಳಿ ಬುಲಾವ್ ಕೊಡುತ್ತೆ. ಸೊ ಹೀಗೆ ಅವರನ್ನ ಕರೆಸಿಕೊಂಡ ನಂತರ ಅವತ್ತು ರಾತ್ರಿ ಅಷ್ಟೊತ್ತಿಗೆ ಒಂದು ಸಂಪುಟ ವಿಸ್ತರಣೆಯ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಅಂದ್ರೆ ಇವತ್ತು ತ್ರಿಮೂರ್ತಿಗಳು ಮೀಟಿಂಗ್ ಮಾಡ್ತಿದ್ದಾರೆ. ಮೀಟಿಂಗ್ ಮಾಡಿ ಸಂಜೆ ಎಷ್ಟೊತ್ತಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿ ಬನ್ನಿ ಅಂತ ಬುಲಾವ್ ಕೊಡಬಹುದು. ಸೊ ಅಲ್ಲಿಗೆ ಫಿಕ್ಸ್. ನಾಳೆನೇ ಬನ್ನಿ ಅಂತ ಅನ್ಬೋದು, ನಾಡ್ದೇ ಬನ್ನಿ ಅಂತ ಅನ್ಬೋದು, ಇವತ್ತೇ ಹೊರಡಿ ಅಂತ ಅನ್ಬೋದು. ನಾವ್ ಹೇಳ್ತಾ ಇರೋದು ರಾತ್ರಿ ಕರೆ ಬಂದ್ರೆ ನಾಳೆ ದೆಹಲಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಹಾಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ರು ಕೂಡ ಹೊರಡ್ತಾರೆ. ಇಬ್ರು ಕೂಡ ಒಂದೊಂದು ಪಟ್ಟಿ ತಗೊಂಡು ಹೊರಡ್ತಾರೆ. ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ, ತುಂಬಾ ಜನ. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಈಗ ಇರುವಂತವರನ್ನ ಹೊರತುಪಡಿಸಿ ಯಾರಿಗೆಲ್ಲ ಅವಕಾಶ ಸಿಗಬಹುದು ಕುತೂಹಲಕ್ಕೆ ಕಾರಣ ಆಗಿದೆ. ಎಲ್ಲರ ಎದೆಯಲ್ಲಿ ಢವಢವ ಶುರುವಾಗಿದೆ. ಅವರವರ ವಿಚಾರದಲ್ಲಿ, ಅವರವರ ಆಯಾಮದಲ್ಲಿ ದೆಹಲಿಗೆ ಹೋಗಿ ಹೈಕಮಾಂಡ್ ಅನ್ನ ಮೀಟ್ ಮಾಡಿ ಲಾಬಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮಗ್ ಕೊಡಿ, ನಾವು ಸೀನಿಯರ್ ಇದ್ದೀವಿ, ನಮ್ಗೊಂದು ಅವಕಾಶ ಕೊಡಿ, ನಾವು ಯುವಕರಿದ್ದೀವಿ, ನಮ್ಗೊಂದು ಅವಕಾಶ ಕೊಡಿ, ಮುಂದಿನ ಚುನಾವಣೆಯಲ್ಲಿ ನಾವು ಶ್ರಮಪಟ್ಟು ಕೆಲಸವನ್ನ ಮಾಡ್ತೀವಿ, ನಮ್ಗೊಂದು ಅವಕಾಶವನ್ನ ಕೊಡಿ, ನಮ್ಮನ್ನು ನಾವು ಪ್ರೂವ್ ಮಾಡ್ತೀವಿ ಅಂತ ಒಂದಷ್ಟು ಜನ ಲಾಬಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ, ಲಾಬಿಯನ್ನು ಕೂಡ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಇವತ್ತು ತ್ರಿಮೂರ್ತಿಗಳ ಸಭೆ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಏನಾಗಬಹುದು? ತ್ರಿಮೂರ್ತಿಗಳ ಮೀಟಿಂಗ್ ಇದೆ ದೆಹಲಿಯಲ್ಲಿ, ಯಾವ ಕಾಲ್ ಬರಬಹುದು, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ನಾಗೇಂದ್ರ ಬಾಬು, ಗಮನಿಸಿದಂತೆ ನೀವು ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ ಆಗೋದನ್ನ ಎದುರು ನೋಡ್ತಾ ಇದ್ದರು ರಾಜ್ಯದ ನಾಯಕರು. ಈಗ ನಿನ್ನೆ ದೆಹಲಿಗೆ ವಾಪಸ್ ಆಗಿದ್ದಾರೆ. ಹೀಗಾಗಿ ಯಾವಾಗ ದೆಹಲಿಯಿಂದ ನಮಗೆ ಕರೆ ಬರುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಸಿಎಂ, ಮಾಜಿ ಸಿಎಂ ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಡಿಸಿಎಂ ಅವರು ಕೂಡ ಇದ್ದಾರೆ. ಆದ್ರೆ ಬಹಳ ಪ್ರಮುಖವಾಗಿ ಈ ಒಂದು ಕರೆಯೋದಕ್ಕೆ ಇನ್ನೂ ಸಮಯ, ದಿನಾಂಕ ನಿಗದಿ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ರಾತ್ರಿ ದೆಹಲಿಗೆ ಹೋಗಿದ್ದಾರೆ. ವೇಣುಗೋಪಾಲ್ ಅವರು ತಡರಾತ್ರಿ ದೆಹಲಿಗೆ ಆಗಮಿಸಿದ್ದಾರೆ, ಬೇರೆ ರಾಜ್ಯದ ಪ್ರವಾಸದಲ್ಲಿದ್ರು. ಇವತ್ತು ಬೆಳಿಗ್ಗೆ ಸುರ್ಜೇವಾಲಾ ಅವರು ಹರಿಯಾಣದಿಂದ ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಈ ಮೂವರು ನಾಯಕರು ಒಂದು ಪ್ರಾಥಮಿಕ ಹಂತದ ಒಂದು ಸಭೆ ಮಾಡುವಂತ ಸಾಧ್ಯತೆ ಇದೆ. ಯಾವಾಗ ಇವರನ್ನ ಕರಿಬೇಕು ದೆಹಲಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೂ ಒಂದು ಮಾತನ್ನ ತಿಳಿಸಿ ಕರೆಯೋದು ಅನ್ನುವಂಥದ್ದು ಒಂದು ಚರ್ಚೆಯನ್ನ ಮಾಡೋರಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಸಮಯ ಪಡೆದು ದೆಹಲಿಗೆ ಯಾವಾಗ ಕರೆಸಬೇಕನ್ನುವಂಥದ್ದನ್ನ ಒಂದು ಚಿಕ್ಕದಾಗಿ ಅವರು 3 ಜನ ಮೀಟಿಂಗ್ ಮಾಡಿಕೊಂಡು ಎಷ್ಟು ಸ್ಥಾನಗಳನ್ನ ಫಿಲ್ ಮಾಡಬೇಕು, ಯಾವ ರೀತಿಯಾದಂತಹ ಮುಂದಿನ ನಿರ್ದೇಶನಗಳನ್ನ ರಾಜ್ಯ ನಾಯಕರಿಗೆ ಕೊಡಬೇಕನ್ನುವಂತ ನಿಟ್ಟಿನಲ್ಲಿ ಇವತ್ತು ಪ್ರಮುಖವಾದಂತಹ ಸಭೆ ವೇಣುಗೋಪಾಲ್ ಖರ್ಗೆ ಮತ್ತು ಸುರ್ಜೇವಾಲಾ ಅವರು ಮಾಡೋರಿದ್ದಾರೆ. ಆ ನಂತರ ಇವತ್ತು ಸಂಜೆ ಒಳಗಾಗಿ ರಾಜ್ಯದ ನಾಯಕರಿಗೆ ಒಂದು ಬುಲಾವ್ ಕೊಡುವಂತ ರೀತಿಯಲ್ಲಿ ಒಂದು ಕರೆ ಬರುವಂತ ಸಾಧ್ಯತೆಗಳಿದಾವೆ. ಇಂತಹ ತಾರೀಕು ನೀವು ಪಟ್ಟಿ ಒಡನೆ ಬನ್ನಿ ಅನ್ನುವಂಥದ್ದು. ಹಾಗಾಗಿ ಇವತ್ತು ನಡೀತಕ್ಕಂಥ ಮೀಟಿಂಗ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಈಗಾಗಲೇ ಸಾಕಷ್ಟು ಆಕಾಂಕ್ಷಿಗಳು ಕೂಡ ದೆಹಲಿ ಹತ್ತ ಹೋಗೋಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಲಾಬಿಯನ್ನು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ದೆಹಲಿಯಿಂದ ಇನ್ನೂ ಕರೆ ಬಂದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ದಿನ ವೇಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬಹುತೇಕವಾಗಿ ದೆಹಲಿಯಿಂದ ರಾಜ್ಯದ ನಾಯಕರಿಗೆ ಕರೆ ಬರುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದ್ದಾವೆ. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.